ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂಥ ಮಾನ್ಯ ಭಾಗವತರವರ ಒಂದು ಹೇಳಿಕೆ, ಇನ್ನು ನಂತರ ಮಸೀದಿಗಳಲ್ಲಿ ಮಂದಿರವನ್ನು ಹುಡುಕುವುದು ನಿಲ್ಲಿಸಿ, ಈ ತರದ ವಿಚಾರಗಳಿಂದ ನೀವು ಹಿಂದೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ಇದು ಎರಡನೇ ಬಾರಿ ಅವರು ಈ ಕರೆಯನ್ನ ಕೊಡ್ತಾರೆ. ಬಹಳ ಸಕಾಲಿಕ. ದೇಶದಲ್ಲಿ ಅಯೋಧ್ಯೆಯ ನಂತರ ಎಲ್ಲ ಮಸೀದಿಗಳಲ್ಲೂ ಹಿಂದೂ ದೇವತೆಗಳ ವಿಗ್ರಹಗಳಿದ್ದಾವೆ, ಅದು ಹಿಂದೂ ದೇವಸ್ಥಾನ, ಇನ್ನೊಂದು ಪ್ರಕರಣಗಳನ್ನ ಕೆದಕಿ ತೆಗೆಯುತ್ತಾ ಈ ಪ್ರಯತ್ನದ ಕಾರಣದಿಂದಾಗಿ ಒಂದು ಅಶಾಂತ ವಾತಾವರಣ ಎರಡು ಸಮುದಾಯಗಳ ಮಧ್ಯೆ, ಎರಡು ಧರ್ಮಗಳ ಮಧ್ಯೆ ಏನು ಬರ್ತಾ ಇತ್ತು, ಅದಕ್ಕೊಂದು ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಈ ತರದ ಕಾರಣದಿಂದಾಗಿ ನೀವು ಹಿಂದೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಸನ್ಮಾನ್ಯ ಭಾಗವತರ ಅನುಯಾಯಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಬಹುಶಃ ಅವರ ಈ ಹೇಳಿಕೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ದೇಶಭಕ್ತರ, ರಾಷ್ಟ್ರಭಕ್ತರ ಹೆಸರಿನೊಳಗೆ ಅನಗತ್ಯ ಹೇಳಿಕೆಗಳನ್ನ ಗೊಂದಲ ಸೃಷ್ಟಿ ಮಾಡೋದ್ರ ಮೂಲಕ ಹಿಂದೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವರ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಮ್ಮೆ ದೇಶದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರ ಆ ಹೇಳಿಕೆಯನ್ನು ನಾನು ಸ್ವಾಗತವನ್ನ ಮಾಡ್ತೇನೆ. ಸೋಕಾಲ್ಡ್ ದೇಶಭಕ್ತರು, ರಾಷ್ಟ್ರಭಕ್ತರುಗಳಿಗೆ ಆ ಸಂದೇಶ ಸರಿಯಾಗಿ ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಅವರು ಅನುಯಾಯಿಗಳಾದ್ರೆ ಎಲ್ಲೂ ಕೂಡ ಇನ್ನೊಮ್ಮೆ ಆ ದಿನಗಳಿಂದ ಮುಂದೆ ಒಂದು ದಿನವೂ ಆ ಥರದ ಪ್ರಕರಣಗಳಲ್ಲಿ ಪಾಲ್ಗೊಳ್ಳಬಾರದು ಅನ್ನೋಂಥ ವಿನಂತಿಯನ್ನು ಕೂಡ ಅವರಲ್ಲೂ ಮಾಡ್ತಾರೆ.